ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನು ಬರ್ಕೊಳ್ತಕ್ಕಂಥ ತಾಲೂಕು ಮತ್ತು ಜಿಲ್ಲೆ. ಆಂತರಿಕ ಮೌಲ್ಯಮಾಪನದ ಪುಸ್ತಕ ವಿಷಯ ಗಣಿತ ತರಗತಿ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಈ ಒಂದು ಚಟುವಟಿಕೆ 3 ಇದೆಲ್ಲ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡಲಾಗಿತ್ತು. ಹಾಗಾಗಿ ರೂಪಣಾತ್ಮಕ ಮೌಲ್ಯಮಾಪನ 2ರ ಚಟುವಟಿಕೆ 3 ಇದನ್ನ ಆಗಸ್ಟ್ ತಿಂಗಳಲ್ಲಿ ನಾವು ಚಟುವಟಿಕೆ 3ಅನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಹೀಗಾಗಿ ಈ ಒಂದು ಚಟುವಟಿಕೆ 3 ಇದರ ಜೊತೆಗೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಉತ್ತರಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ. ಚಟುವಟಿಕೆ 3 ಹಾಗೂ ಅದರ ಪರಿಹಾರವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೇನೆ. ರೂಪಣಾತ್ಮಕ ಮೌಲ್ಯಮಾಪನ 2 ಚಟುವಟಿಕೆ 3. ನಾನು ತೆಗೆದುಕೊಂಡಿರುವಂತಹ ಘಟಕ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಹಾಗೂ ಯುಕ್ಲಿಡನ ರೇಖಾಗಣಿತದ ಪ್ರಸ್ತಾವನೆ. ಈಗಾಗಲೇ ಇಲಾಖೆಯಿಂದನೇ ಬಿಟ್ಟಿರುವಂತಹ ಒಂದು ವಾರ್ಷಿಕ ಪಠ್ಯ ವಿಭಜನೆ ಪ್ರಕಾರ ನಾನು ಈ ರೀತಿಯಾಗಿ ಇದನ್ನು ತೆಗೆದುಕೊಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಮೌಲ್ಯಾಂಕನ ಸೂಚಕಗಳು ಅತ್ಯುತ್ತಮ, ಉತ್ತಮ ಮತ್ತು ಸಾಧಾರಣ ಈಗಾಗಲೇ ಮಾಹಿತಿಯನ್ನು ನೀಡಲಾಗಿದೆ. ನಾನು ತೆಗೆದುಕೊಂಡಿರ್ತಕ್ಕಂಥ ಮಾನಕಗಳು: 1ನೇದು ರೇಖಾತ್ಮಕ ಸಮೀಕರಣದ ಅರ್ಥ, 2ನೇದು ರೇಖಾತ್ಮಕ ಸಮೀಕರಣಗಳನ್ನು ax + by + c = 0 ರೂಪದಲ್ಲಿ ಬರೆದು ABC ಬೆಲೆಗಳನ್ನು ಬರೀತಕ್ಕಂಥದ್ದು, ಒಂದು ರೇಖಾತ್ಮಕ ಸಮೀಕರಣದ ಪರಿಹಾರ, ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳು ಅನ್ನುವಂಥದ್ದು. ಒಟ್ಟು 5 ಮಾನಕಗಳು, ಪ್ರತಿಯೊಂದಕ್ಕೂ 3 ಅಂಕಗಳು, ಒಟ್ಟು ಅಂಕಗಳಲ್ಲಿ 15 ಅನ್ನುವಂಥದ್ದು. ಈಗ ಮಾನಕ 1ಕ್ಕೆ ಸಂಬಂಧಪಟ್ಟಿರುವಂತೆ ನೋಡೋಣ. ರೇಖಾತ್ಮಕ ಸಮೀಕರಣಗಳ ಅರ್ಥ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಅರ್ಥ ಬರೆಯಿರಿ. 2ನೇದು ರೇಖಾತ್ಮಕ ಸಮೀಕರಣಗಳನ್ನ ax + by + c = 0 ರೂಪದಲ್ಲಿ ಬರೆದು ABC ಬೆಲೆಗಳನ್ನು ಬರೆಯಿರಿ ಅಂತ 3 ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ. 4 ಪ್ರಶ್ನೆಗಳನ್ನು ಕೊಡಲಾಗಿದೆ. ಪ್ರತಿಯೊಂದು ಈ ಒಂದು ರೂಪದಲ್ಲಿ ಬರೆದು ABC ಬೆಲೆಗಳನ್ನು ಬರೆಯುವಂಥದ್ದು. ಇನ್ನು ಮಾನಕ 3ಕ್ಕೆ ಸಂಬಂಧಪಟ್ಟಿರುವಂತೆ ಒಂದು ರೇಖಾತ್ಮಕ ಸಮೀಕರಣದ ಪರಿಹಾರ. ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ 2 ಪರಿಹಾರಗಳನ್ನ ನೀಡಿ ಅಂತದ 3 ಪ್ರಶ್ನೆಗಳನ್ನು ಕೊಡಲಾಗಿದೆ. ಪ್ರತಿಯೊಂದಕ್ಕೂ 2 ಪರಿಹಾರಗಳನ್ನ ಕಂಡುಹಿಡಿತಕ್ಕಂಥದ್ದು. ಇನ್ನು ಮಾನಕ 4ಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಸಿದ್ಧಗಳು. ಯುಕ್ಲಿಡನ ಸ್ವಯಂ ಸಿದ್ಧಗಳನ್ನು ಬರೆಯಿರಿ ಅಂತ. ಇನ್ನು ಯುಕ್ಲಿಡನ ಆಧಾರ ಪ್ರತಿಜ್ಞೆಗಳನ್ನು ಬರೆಯಿರಿ ಅನ್ನುವಂಥದ್ದು. ಈ ಒಟ್ಟು 5 ಮಾನಕಗಳು ಅನ್ನುವಂಥದ್ದು. ಈಗ ಇದಕ್ಕೆ ಸಂಬಂಧಪಟ್ಟಿರುವಂತೆ ಪರಿಹಾರವನ್ನು ನೀಡ್ತಾ ಇದ್ದೇನೆ. ರೇಖಾತ್ಮಕ ಸಮೀಕರಣದ ಅರ್ಥ ಪರಿಹಾರ 1. ಇಲ್ಲಿ ಉತ್ತರಗಳನ್ನ ಪ್ರಾರಂಭವಾಗ್ತಿವೆ. ಇಲ್ಲಿಂದ ಆ ಎಲ್ಲ ಚಟುವಟಿಕೆ, 3ನೇ ಚಟುವಟಿಕೆ ಸಂಪೂರ್ಣವಾದಂತ ಪರಿಹಾರ ಉತ್ತರಗಳು. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಅರ್ಥ ಬರೆಯಿರಿ. ಎ, ಬಿ ಮತ್ತು ಸಿ ಗಳು ವಾಸ್ತವ ಸಂಖ್ಯೆಗಳಾಗಿರುವಂತೆ ಮತ್ತು ಎ ಹಾಗೂ ಬಿ ಗಳು ಎರಡೂ 0 ಅಲ್ಲದಿರುವಂತೆ ax + by + c = 0 ರೂಪದ ಒಂದು ಸಮೀಕರಣವನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಎನ್ನುತ್ತೇವೆ. ಇನ್ನು ಪ್ರಶ್ನೆ ಮಾನಕ 2ಕ್ಕೆ ಸಂಬಂಧಪಟ್ಟಿರುವಂತೆ ಈ ಒಂದು ರೂಪದಲ್ಲಿ ಬರೀತಕ್ಕಂಥದ್ದು. 1ನೇ ಪ್ರಶ್ನೆ x = 3y ಇದೆ. ನಾವು ax + by + c = 0 ರೂಪದಲ್ಲಿ ಬರೀಬೇಕು. +3y ಈ ಕಡೆ ಬಂದು -3y. ಇಲ್ಲಿ ಸ್ಥಿರಾಂಕ ಇಲ್ಲ, 0 ಅಂತ ತೆಗೆದುಕೊಳ್ಳಲಾಗಿದೆ. ಈ ಒಂದು ಆದರ್ಶ ರೂಪಕ್ಕೆ ನಾವು ಹೋಲಿಕೆಯನ್ನು ಮಾಡಿದಾಗ a ಅಂದ್ರೆ x ನ ಸಹಗುಣಕ 1, b ಅಂದ್ರೆ y ನ ಸಹಗುಣಕ -2, c ಅಂದ್ರೆ ಸ್ಥಿರಾಂಕ ಇಲ್ಲಿ ಇಲ್ಲ ಅಂದ್ರೆ ಅದು 0 ಅನ್ನುವಂಥದ್ದು. ಮತ್ತೆ ಇದು ಆದರ್ಶ ರೂಪದಲ್ಲಿ ಬರೀಬೇಕು. -5y ಅನ್ನು ಈ ಕಡೆ ತರಲಾಗಿದೆ, ಸ್ಥಿರಾಂಕ ಮತ್ತೆ 0 ಇದೆ. ax + by + c ರೂಪದಲ್ಲಿ ಬರೆಯಲಾಗಿದೆ. a ಅಂದ್ರೆ 2, b ಅಂದ್ರೆ 5, c ಅಂದ್ರೆ ಮತ್ತೆ 0. ಈಗಾಗಲೇ ಇದು ಆದರ್ಶ ರೂಪದಲ್ಲಿ ಇದೆ. ಇದನ್ನ ಆದರ್ಶ ರೂಪದಲ್ಲಿ ಅಂದ್ರೆ +6 ಅನ್ನ ಮಾತ್ರ ಈ ಕಡೆ ತರ್ತಕ್ಕಂಥ. +6 ಅನ್ನ ಈ ಕಡೆ ತಂದ್ರೆ -6, a ಅಂದ್ರೆ -2, b ಅಂದ್ರೆ 3, c ಅಂದ್ರೆ -6 ಅನ್ನುವಂಥದ್ದು. ಅವುಗಳನ್ನ ಆದರ್ಶ ರೂಪ ಅಂದ್ರೆ ax + by + c ರೂಪದಲ್ಲಿ ತರ್ತಕ್ಕಂಥ ಮತ್ತು ABC ಬೆಲೆಗಳನ್ನ ಬರೆಯುವಂಥದ್ದು. ಇನ್ನು 4ನೇದು 3x + 2 = 0 ಇದೆ. 3x ಇಲ್ಲಿ y ಅನ್ನುವಂಥದ್ದು ಇಲ್ಲ, ಹಾಗಾಗಿ ಇಲ್ಲಿ 0 × y ಅಂತ ತೆಗೆದುಕೊಳ್ಬೇಕು. 0 × y +2 ಅನ್ನು ಈ ಕಡೆನಿದೆ, +2 = 0. ಇದನ್ನ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿದಾಗ a ಬೆಲೆ 3, b ಬೆಲೆ ಇಲ್ಲಿ ಇಲ್ಲ ಅಂದ್ರೆ y ಇಲ್ಲ ಅಂದ್ರೆ 0, c ಬೆಲೆ 2 ಅನ್ನುವಂತ ಉತ್ತರ. ಇನ್ನು ಮಾನಕ 3ಕ್ಕೆ ಸಂಬಂಧಪಟ್ಟಿರುವಂತೆ ಒಂದು ರೇಖಾತ್ಮಕ ಸಮೀಕರಣ ಪರಿಹಾರ. ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ 2 ಪರಿಹಾರಗಳನ್ನು ಕಂಡುಹಿಡಿ. ಫಸ್ಟ್ 1ನೇ ಲೆಕ್ಕ 4x + 3y = 12. ಈ ಕಡೆ ಒಂದು ಪರಿಹಾರ ಅಂತ ತೆಗೆದುಕೊಂಡು x ಬೆಲೆ 0 ಆದಾಗ, x ಬೆಲೆ 0 ಅಂದ್ರೆ ಕಂಪ್ಲೀಟ್ ಆಗಿ ಹೋಯ್ತು. 3y = 12 ಉಳಿತು. y = 12, 3 × y 3 ಆ ಕಡೆ ಹೋಯ್ತು. 3 1 3, 4 12 ಅಂದ್ರೆ ಎಷ್ಟು ಬಂತು? 4 ಅನ್ನುವಂತಹ ಉತ್ತರ. ಇನ್ನು y ಬೆಲೆ 0 ತಗೊಂಡಾಗ y ಹೋಗುತ್ತು ಅಂದ್ರೆ 4x = 12 ಉಳಿತು. x = 12 / 4 ಅಂದ್ರೆ 4 1 4 3 12 ಅಂದ್ರೆ ಎಷ್ಟು ಬಂತು? 3. ಹಾಗಾಗಿ 2 ಪರಿಹಾರಗಳು ಯಾವುದು? x ಬೆಲೆ 0 ತಗೊಂಡಾಗ y ಬೆಲೆ 4 ಉತ್ತರ, y ಬೆಲೆ 0 ತಗೊಂಡಾಗ x ಬೆಲೆ
3 ಅನ್ನುವಂತ ಉತ್ತರ. x ಬೆಲೆ 3, y ಬೆಲೆ 0 ಇದ್ದಾಗ x ಬೆಲೆ 3. ಎರಡು ಪರಿಹಾರಗಳಂತ ಹೇಳಿದ್ರು ನೀವು ಬೇರೆ ಬೇರೆ x ಮತ್ತು y ಬೆಲೆಗಳನ್ನ ಬೇರೆ ಬೇರೆ ಯಾವುದೇ ತೆಗೆದುಕೊಂಡು ಕೂಡ ಪರಿಹಾರಗಳನ್ನ ಕಂಡುಹಿಡಿಯಬಹುದು. ಇನ್ನು ಎರಡನೇ ಪ್ರಶ್ನೆ 2x plus 5y is equal to 0. x 0 ತೆಗೆದುಕೊಂಡಾಗ 5y is equal to 0, y is equal to 0 ಆಯ್ತು. y is equal to ನಾನು 0 ಯಾಕೆ ತೆಗೆದುಕೊಂಡಿಲ್ಲ, ಮತ್ತೆ ಇದೇ ಬರುತ್ತೆ. y is equal to 0 ತಗೊಂಡ್ರೆ x is equal to 0 ನೇ ಬರುತ್ತೆ. ಹಾಗೆ ಇಲ್ಲಿ y ಬೆಲೆಯನ್ನು ಚೇಂಜ್ ಮಾಡಿದ್ದೇನೆ. ನೀವು ಬೇರೆ ಬೇರೆ ಬೆಲೆಗಳನ್ನು ಯಾವುದು ಕೂಡ ತೆಗೆದುಕೊಳ್ಳಬಹುದು ಅಥವಾ x ಬೆಲೆನೂ ಕೂಡ ಬೇರೆ ತೆಗೆದುಕೊಳ್ಳಬಹುದು. ಈ y is equal to 1 ಅನ್ನು ತೆಗೆದುಕೊಂಡ y is equal to 1 ಅಂದ್ರೆ ಇಲ್ಲಿ 1 ಅನ್ನು ತುಂಬಿದಾಗ 5 into 1 ಅಂದ್ರೆ 5 ಆಯ್ತು. 2x plus 5 is equal to 0. 2x is equal to plus 5 ಆ ಕಡೆ minus 5, x is equal to minus 5 divided by 2. ಆ ಎರಡು ಪರಿಹಾರಗಳು x ಬೆಲೆ 0 ಇದ್ದಾಗ y ಬೆಲೆ 0 ಒಂದು ಪರಿಹಾರ, y ಬೆಲೆ 1 ಇದ್ದಾಗ x ಬೆಲೆ minus 5/2 ಅನ್ನುವಂತ ಉತ್ತರ. ಮೂರನೇದು 3y plus 4. ಇಲ್ಲಿ x ಇಲ್ಲ, ಹಾಗಾಗಿ ಇದನ್ನ ನಾವು ಹೆಂಗ್ ಮಾಡ್ಬೇಕಂದ್ರೆ x 0 into x ಅಂತ ಮಾಡಿಕೊಂಡು ಪ್ಲಸ್ 3y is equal to ಪ್ಲಸ್ 4 ಆ ಕಡೆ ಹೋದ್ರೆ minus 4 ಆಯ್ತು. ಈಗ x ಬೆಲೆ 0 ತಗೊಂಡ್ರೆ 3y is equal to minus 4 ಅನ್ನ ಉಳಿತು. x ಬೆಲೆ 0 ತಗೊಂಡ್ರೆ y is equal to minus 4/3 ಅನ್ನುವಂತ ಉತ್ತರ. x ಬೆಲೆ 0 ತಗೊಂಡ್ರೆ y ಬೆಲೆ minus 4/3. x ಬೆಲೆ 1, ಇಲ್ಲಿ y ತೆಗೆದುಕೊಂಡಿಲ್ಲ ಯಾಕಂದ್ರೆ ಇಲ್ಲಿ x ಇಲ್ಲ, ಹಾಗಾಗಿ ನಾ ಬರೀ x is equal to 1 ಅಂತ ತೆಗೆದುಕೊಂಡಿದ್ದೇನೆ. x is equal to 1 ತಗೊಂಡ್ರೆ ಮತ್ತೆ 3y is equal to ಏನು ಉಳಿತು, minus 4 ಉಳಿತು. 3y is equal to y is equal to ಸೇಮ್ ಆನ್ಸರ್. ಅಂದ್ರೆ ಇಲ್ಲಿ ಏನು ಉತ್ತರವನ್ನು ಬರೆದಿನಿ, x ನ ಯಾವುದೇ ಬೆಲೆಗೆ y ಉತ್ತರ ಏನಾಗಿರುತ್ತೆ minus 4/3 ನೇ ಆಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ನೋಟ್ ಅನ್ನ ನಾನು ರೆಡ್ ಇದರ ಕಲರ್ ಇಂದ ಗುರುತಿಸಿದ್ದೇನೆ. ಅಂದ್ರೆ x ಬೇರೆ ಬೇರೆ ಬೆಲೆಗಳನ್ನು ತೆಗೆದುಕೊಳ್ತೇವೆ, y ಬೆಲೆ ತೆಗೆದುಕೊಂಡಿದ್ರೆ ನಮ್ಗೆ ಯಾವುದು ಉತ್ತರ ಬರೋದಿಲ್ಲ, ಯಾಕಂದ್ರೆ ಇಲ್ಲಿ 0 into x ಅಂತಿದೆ. ಹಾಗಾಗಿ x ಬೆಲೆಯನ್ನು ತಾವು ತೆಗೆದುಕೊಳ್ತಾ ಹೋದ್ರೆ y ಬೆಲೆ ಎಲ್ಲ ಬೆಲೆಗಳಿಗೂ minus 4/3 ಅನ್ನುವಂತ ಉತ್ತರ. ಇನ್ನು ಮಾನಕ 4ಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಸಿದ್ಧಗಳು, ಯುಕ್ಲಿಡನ ಸ್ವಯಂ ಸಿದ್ಧಗಳನ್ನ ಬರೆಯಿರಿ ಅಂತಿತ್ತು ಪ್ರಶ್ನೆ. 7 ಸ್ವಯಂ ಸಿದ್ಧಗಳು. ಒಂದೇ ಅಂಶಕ್ಕೆ ಸಮಾನವಾಗಿರುವ ಅಂಶಗಳು ಒಂದಕ್ಕೊಂದು ಸಮವಾಗಿರುವ ಅಂಶಗಳಿಗೆ ಸಮವಾಗಿರುವ ಅಂಶಗಳನ್ನು ಕೂಡಿಸಿದಾಗ ಮೊತ್ತಗಳು ಸಮವಾಗಿರುತ್ತವೆ. ಸಮಾನ ಅಂಶಗಳಿಂದ ಸಮಾನ ಅಂಶಗಳನ್ನು ಕಳೆದಾಗ ಉಳಿದ ಭಾಗಗಳು ಸಮನಾಗಿರುತ್ತವೆ. 4ನೇ ಸ್ವಯಂ ಸಿದ್ಧ, ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಒಂದಕ್ಕೊಂದು ಸಮ. 5ನೇದು ಪೂರ್ಣವಾದರ ಭಾಗಕ್ಕಿಂತ ದೊಡ್ಡದು. 6ನೇದು ಒಂದೇ ಅಂಶಗಳ ದುಪ್ಪಟ್ಟು ಅಂಶಗಳು ಒಂದಕ್ಕೊಂದು ಸಮ. 7ನೇದು ಒಂದೇ ಅಂಶಗಳ ಅರ್ಧದಷ್ಟಿರುವ ಅಂಶಗಳು ಒಂದಕ್ಕೊಂದು ಸಮ. ಇನ್ನು ಮಾನಕ 5ಕ್ಕೆ ಸಂಬಂಧಪಟ್ಟಿರುವಂತೆ ಆಧಾರ ಪ್ರತಿಜ್ಞೆಗಳು. ಪ್ರಶ್ನೆ ಏನಿದೆ ಅಂದ್ರೆ ಯುಕ್ಲಿಡನ ಆಧಾರ ಪ್ರತಿಜ್ಞೆಗಳನ್ನ ಬರೆಯಿರಿ ಅಂತ ಪ್ರಶ್ನೆ ಇದೆ. 5 ಆಧಾರ ಪ್ರತಿಜ್ಞೆಗಳಿವೆ. ಒಂದನೇದು, ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಮಾತ್ರ ಎಳೆಯಬಹುದು. ಎರಡನೇದು, ಒಂದು ಅಂತ್ಯಗೊಂಡ ರೇಖೆಯನ್ನು ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು. ಮೂರನೇದು, ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನು ಮಾತ್ರ ಎಳೆಯಬಹುದು. 4ನೇದು, ಎಲ್ಲಾ ಲಂಬಕೋನಗಳು ಒಂದಕ್ಕೊಂದು ಸಮವಾಗಿರುತ್ತವೆ. 5ನೇದು, ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಅದರ ಒಂದೇ ಬದಿಯಲ್ಲಿರುವ ಒಳಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಎರಡು ಲಂಬಕೋನಗಳಿಗಿಂತ ಕಡಿಮೆ ಉಂಟಾದರೆ ಆ ಎರಡೂ ರೇಖೆಗಳನ್ನು ಅನಿರ್ದಿಷ್ಟವಾಗಿ ವರ್ಧಿಸಿದಾಗ ಎರಡು ಲಂಬಕೋನಗಳಿಗಿಂತ ಕಡಿಮೆ ಮೊತ್ತವು ಬರುವ ದಿಕ್ಕಿನಲ್ಲಿ ಆ ಎರಡು ರೇಖೆಗಳು ಒಂದಕ್ಕೊಂದು ಏನಾಗಿರ್ತವೆ, ಸಂಧಿಸುತ್ತವೆ ಅನ್ನುವಂತ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ಈ ಒಂದು FA2 ರೂಪಣಾತ್ಮಕ ಮೌಲ್ಯಮಾಪನ 2ರಲ್ಲಿ ಬರುವಂತಹ ಚಟುವಟಿಕೆ 3ಕ್ಕೆ ಸಂಬಂಧಪಟ್ಟಿರುವಂತೆ ಚಟುವಟಿಕೆ 3 ಅದರ ಜೊತೆಗೆ ಸಂಪೂರ್ಣವಾದಂತಹ ಪರಿಹಾರವನ್ನ ನೀಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.